ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಈಗ ಎರಡನೇ ಸಾಂಗಿಗೆ ಎಲ್ಲರೂ ಕೂಡ ವೇಟಿಂಗಲ್ಲಿದ್ದೀವಿ. ಡೆವಿಲ್ನ ಎರಡನೇ ಸಾಂಗು ಒಂದೇ ಒಂದು ಸಲ ಈ ಸಾಂಗು ಇದೇ ಅಕ್ಟೋಬರ್ 10ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಗೊತ್ತಿರುವಂಥ ವಿಚಾರ. ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ತಿಳಿಸಬೇಕು. ಸೊ ಕೆಲವೊಂದು ಮಾತಾಡೋದಿದೆ. ಡೆವಿಲ್ ಸಿನಿಮಾದ ಬಗ್ಗೆ ಏನು ಕತೆ ಏನು ವಿಚಾರ ಮಾತಾಡ್ತೀನಿ ಆ್ಯಂಡ್ ತಿಳಿಸ್ಕೊಡ್ತೀನಿ ಅಂತ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ನನಗಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನೆಲ್ಲ ಮರಿಬೇಡಿ. ಮೊದಲೇದಾಗಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ಡೆವಿಲಿಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ, ಡೆವಿಲ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮೊದಲೇದಾಗಿ. ಆ್ಯಂಡ್ ನೆಕ್ಸ್ಟ್ ಒಂದು ವಿಚಾರಕ್ಕೆ ಬರೋದಾಯಿತು ಅಂದರೆ, ಮೊದಲನೇ ಸಾಂಗಿಗೆ ಇದ್ದಂಥ ಹೈಪ್ ಹೆಂಗಿತ್ತು ಅಂತಂದರೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂಥದ್ದು. ಸೊ ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಸಿಕ್ತು ಆ ಒಂದು ಹಾಡಿಗೆ. ಆ್ಯಂಡ್ ತುಂಬ ಜನ ವೇಟಿಂಗಲ್ಲಿದ್ದರು. ಎಸ್ಪೆಷಲಿ ನಾನು ಕೂಡ ಆ ಒಂದು ಸಾಂಗಿಗೆ ಕಾದಿದ್ದೆ. ಯಾಕೆಂದರೆ ಎಲ್ಲ ಟ್ರೋಲ್ಸ್ಗಳಲ್ಲೂ ಎಲ್ಲ ಕಡೆಯಲ್ಲೂ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ಆ ಒಂದು ಫೇಮಸ್ ಡೈಲಾಗನ್ನು ಯೂಸ್ ಮಾಡ್ತಾಯಿದ್ರು. ಒಂದು ಮೀಮ್ಸ್ಗಾಗಿರ್ಬೋದು, ಟ್ರೋಲ್ಸ್ಗಾಗಿರ್ಬೋದು, ಅಷ್ಟರ ಮಟ್ಟಿಗೆ ಪಾಪ್ಯುಲರ್ ಅಂತ ಸಾಂಗು. ಸೊ ಸಿನಿಮಾದಲ್ಲಿ ಹೇಗೆ ಮಾಡ್ತಾರೆ, ಸಿನಿಮಾದಲ್ಲಿ ಹೇಗೆ ಬರುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಇತ್ತು. ಸೊ ಅದನ್ನು ನೋಡಿದ್ವಿ ಈಗ. ಸೊ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಸಾಂಗ್ ಬರುತ್ತೆ ಅನ್ನುವಂಥದ್ದೊಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿತ್ತು. ಆ್ಯಂಡ್ ತುಂಬ ಒಂದು AI ಮೂಲಕವಾಗಿ ಒಂದು ಇಮೇಜ್ಗಳನ್ನ ಕ್ರಿಯೇಟ್ ಮಾಡಿದ್ರು, ಸೆಕೆಂಡ್ ಸಾಂಗ್ ಬರುತ್ತೆ ಅಂತ. ಬಟ್ ಅದೆಲ್ಲ ಒಂದು ಗೊತ್ತಿತ್ತು, ಇದು AI ಇಂದನೇ ಮಾಡಿದ್ದಾರೆ ಅಂತ. ಬಟ್ ಈಗ ರೀಸೆಂಟಾಗಿ ಒಂದು ಟೀಮ್ ಅವರೇ ಒಂದು ಅಪ್ಡೇಟ್ ಕೊಟ್ಟಾಗ, ಸೊ ಒಂದೇ ಒಂದು ಸಲ ಈ ಒಂದು ಸಾಂಗ್ ಏನಿದೆ ಸೆಕೆಂಡ್ ಸಾಂಗು ರೊಮ್ಯಾಂಟಿಕ್ ಸಾಂಗ್, ಇದು ಕಂಪ್ಲೀಟ್ಲಿ ರೊಮ್ಯಾಂಟಿಕ್ ಸಾಂಗು. ಸೊ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ, ಅಂದರೆ 10ನೇ ತಾರೀಕು ಸಂಜೆ 6 ಗಂಟೆಗೆ ಬರ್ತಾಯಿದೆ. ಸೊ ಒಂದು ರೀತಿಯಲ್ಲಿ ತುಂಬಾ ಒಂದು ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಡೆವಿಲ್ ಸಿನಿಮಾದ ಒಂದು ಇಂಪ್ರೆಷನ್ ಬಗ್ಗೆ ಮಾತಾಡೋದಾಯಿತು ಅಂದರೆ, ಸೊ ಇನ್ನೂ 2 ತಿಂಗಳು ಉಳಿದಿದೆ ಸಿನಿಮಾಗೆ ರಿಲೀಸ್ಗೆ. ಸೊ ಈ ಒಂದು ಸಿನಿಮಾ ಒಂದು ಪ್ರೀವಿಯಸ್ ಸಿನಿಮಾಗೆ ಕಂಪೇರ್ ಮಾಡೋದಾಯಿತು ಅಂದರೆ, ಸೊ ಪ್ರೀವಿಯಸ್ ಬಂದಂಥ ಸಿನಿಮಾ ಏನಿದೆ ಕಾಟೇರ ಆಗಿರ್ಬೋದು. ಕಾಟೇರ ಸಿನಿಮಾ ಆಲ್ಮೋಸ್ಟು ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಂಥ ಸಿನಿಮಾ ಅದಕ್ಕೆ. ಯಾಕಂದರೆ ಇಡೀ ಫ್ಯಾಮಿಲಿ ಎಲ್ಲ ಬಂದು ಕುಳಿತುಕೊಂಡು ಆ ಒಂದು ಸಿನಿಮಾನ ನೋಡಿ ಅಷ್ಟರ ಮಟ್ಟಿಗೆ ಆ ಒಂದು ಸಿನಿಮಾನ ಹಿಟ್ ಮಾಡಿದ್ರು. ಸೊ ಈಗ ಅಪ್ಕಮಿಂಗ್ ಬರ್ತಿರುವಂಥ ಡೆವಿಲ್ ಸಿನಿಮಾವು ಕೂಡ ಎಲ್ಲರೂ ಕೂಡ ನಿಜವಾಗ್ಲೂ ಕಾಯ್ತಾ ಇದ್ದಾರೆ. ಆ್ಯಂಡ್ ಈ 12ನೇ ತಾರೀಕಿಗೆ, 12ನೇ ತಿಂಗಳು 12ನೇ ತಾರೀಕಿಗೆ ಸೊ ಈಗ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಾದ್ಯಂತ. ಡೆವಿಲ್ ಸಿನಿಮಾ ಪ್ರಮೋಷನ್ ಬಗ್ಗೆ ಮಾತಾಡೋದಾಯಿತು ಅಂದರೆ, ಸೊ ಪ್ರಮೋಷನ್ ಅನ್ನುವಂಥದ್ದು ಆಲ್ರೆಡಿ ಈಗ ಫ್ಯಾನ್ಸೇ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಕಡೆ ಆಗಿರ್ಬೋದು. ನಾನು ಆಲ್ಮೋಸ್ಟ್ ಈಗ ನಾನು ಏನೇ ಒಂದು ಆಟೋ ರಿಕ್ಷಾ ನೋಡೋದಾಗಿರ್ಬೋದು, ಯಾವುದೋ ಒಂದು ಬಸ್ ಆಗಿರ್ಬೋದು, ಸೊ ಆಲ್ಮೋಸ್ಟ್ ಎಲ್ಲೆಲ್ಲಿ ಅವರ ವೆಹಿಕಲ್ಸ್ಗಳಿದ್ದಾವೆ ಎಲ್ಲ ಕಡೆ ಕೂಡ ಒಂದು ಡೆವಿಲ್ನ ಒಂದು ಪೋಸ್ಟರ್ ಆಗಿರ್ಬೋದು ಎಲ್ಲ ಕೂಡ ಅವ್ರು ಹಾಕ್ಕೊಂಡಿರ್ತಾರೆ. ಸೊ ಈ ಸಿನಿಮಾಗೆ ಪ್ರಮೋಷನ್ನ ಫ್ಯಾನ್ಸೇ ಮಾಡ್ತಾರೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಅಪ್ಕಮಿಂಗ್ ಡೇಸಲ್ಲಿ ಸಿನಿಮಾದ ಒಂದು ಅಪ್ಡೇಟ್ಗೆ ಎಲ್ಲರೂ ಕಾಯ್ತಾ ಇರುವಂಥದ್ದು. ಏನಪ್ಪ ಈ ಅಪ್ಡೇಟು ಅನ್ನೋದನ್ನೋದಾಯ್ತು ಅಂದರೆ, ಸೊ ಟ್ರೈಲರಿಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ, ಸೊ ಕಾಮೆಂಟ್ ಮಾಡಿ. ಸೊ ಟ್ರೈಲರ್ನ ಯಾವಾಗ ಬಿಡಬಹುದು ಅನ್ನುವಂಥದ್ದು ನನ್ನ ಒಂದು ಪ್ರಕಾರ. ನಾನು ಹೇಳೋದೇನು ಅಂತ ಅಂದರೆ, ತುಂಬ ಒಂದು 15 ಡೇಸು 20 ಡೇಸ್ಗಿಂತ ಮುಂಚೆನೇ, ಒಂದು 25 ಡೇಸ್ಗಿಂತ ಮುಂಚೆನೇ ಸೊ ಟ್ರೈಲರನ್ನು ಬಿಡುವಂಥದ್ದು. ಸೊ ಟ್ರೈಲರ್ಕಿಂತ ಮುಂಚೆ ಏನಾದರೂ ಇನ್ನೊಂದು ಸಾಂಗ್ ಬಗ್ಗೆನೋ ಅಥವಾ ಒಂದು ಕಟ್ ಟೀಸರು ಸೊ ಯಾವುದಾದ್ರೂ ಬಿಡ್ತಾರಾ ಏನೋ, ಸೊ ಕಾದು ನೋಡಬೇಕು. ಓವರಾಲ್ ಆಗಿ ಹೇಳಬೇಕು ಅಂದರೆ, ಡೆವಿಲ್ನ ಸದ್ಯದ ಪ್ರೆಸೆಂಟ್ ಅಪ್ಡೇಟು ನಿಜವಾಗ್ಲೂ ಸೆಕೆಂಡ್ ಸಾಂಗ್ದು ಈಗ ಇಲ್ಲಿಗೆ ಬಂದು ನಿಂತಿದೆ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಬರುವಂಥ ಅಪ್ಡೇಟ್ಗೆ ಎಲ್ಲರೂ ಕೂಡ ಮೇಜರ್ ಅಪ್ಡೇಟು ಟ್ರೈಲರ್ ಅಪ್ಡೇಟು. ಸೊ ಅದು ಯಾವಾಗ ಬರುತ್ತೆ, ಏನು ಕತೆ, ಏನು ವಿಚಾರ, ಸೊ ನೋಡೋಣ. ಆಲ್ಮೋಸ್ಟ್ ಬೇಗ ತಿಳಿಸುತ್ತೆ ಟೀಮ್. ಇನ್ನು 2 ತಿಂಗಳಿರೋದ್ರಿಂದ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಬಹುದಾ ಅನ್ನೋದು ನೋಡೋದಾಯ್ತದೆ. ಸೊ ಮುಂದಿನ ದಿನದಲ್ಲಿ ಕಾದು ನೋಡೋಣ. ಸೊ ಟೀಮ್ ಅವರೆಲ್ಲರೂ ಕೂಡ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಬಗ್ಗೆ ಏನು ಡಿಸ್ಕಸ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಒಂದು ಪ್ರೊಫೆಷ್ನಲ್ ಆಗಿ ಒಂದು ಸಿನಿಮಾ ಅಂತ ಬಂದಾಗ, ಯಾವುದೇ ಒಂದು ದೊಡ್ಡ ಸಿನಿಮಾ ಆಗಿರ್ಬೋದು, ಚಿಕ್ಕ ಸಿನಿಮಾ ಆಗಿರ್ಬೋದು, ಏನೇ ಆದರೂ ಕೂಡ ಒಂದು ಬೇಸಿಕಲಿ ಒಂದು ಪ್ರಮೋಷನ್ ಅನ್ನುವಂಥದ್ದು, ಒಂದು ಇವೆಂಟ್ ಅನ್ನುವಂಥದ್ದು ಆಲ್ಮೋಸ್ಟ್ ಮಾಡ್ತಾರೆ. ಸೊ ಈ ಸಿನಿಮಾಗೂ ಕೂಡ ಮಾಡ್ತಾರೆ ಅಥವಾ ಇಲ್ವಾ, ಮುಂದಿನ ದಿನಗಳಲ್ಲಿ ಅಪ್ಡೇಟ್ ನೋಡೋಣ ಹೇಗಿರುತ್ತೆ ಅನ್ನುವಂಥದ್ದು. ಸೊ ಇದೆಲ್ಲ ಒಂದು ಸಿನಿಮಾದ ಒಂದು ತಂಡ ಮತ್ತು ಒಂದು ಪ್ರೊಡಕ್ಷನ್ ಹೌಸ್ಗೆ ಸಂಬಂಧಪಟ್ಟಂಥದ್ದು ಅಂತ ಹೇಳ್ತಾ, ಸೊ ಈಗ ಸೆಕೆಂಡ್ ಸಾಂಗ್ ಎಲ್ಲರೂ ರೆಡಿ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಕಾಯ್ತಾ ಇದ್ದಾರೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ನು 2 ತಿಂಗಳು ಬಾಕಿ ಉಳಿತು ಡೆವಿಲ್ಲಿಗೆ. ಆಲ್ಮೋಸ್ಟ್ ನೋಡೋದಾಯ್ತು ಒಂದು 2.5 ತಿಂಗಳು. ಈ ತಿಂಗಳು ಬಿಟ್ಟರೆ 1-2 ತಿಂಗಳು ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕಾಯ್ತಾ ಇದ್ದೀರಾ. ಸೊ ಯಾರ್ಯಾರು ಕಾಯ್ತಾ ಇದ್ದೀರಾ ಕಾಮೆಂಟ್ ಮಾಡಿ. ಹೇಗೆ ಅನ್ನಿಸ್ತು ನಿಮಗೆ, ಸೆಕೆಂಡ್ ಸಾಂಗ್ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದು ಕೂಡ ತಿಳಿಸಿ. ಸೊ ಆದಷ್ಟು ಬೇಗ ಟ್ರೈಲರ್ ಅಪ್ಡೇಟ್ ಜೊತೆಗೆ ನಾನು ಬರೋಕ್ಕೆ ಟ್ರೈ ಮಾಡ್ತೀನಿ ಡೆವಿಲ್ನ ಒಂದು ಸಿನಿಮಾದ ಅಪ್ಡೇಟ್ನ. ಸೊ ನೋಡೋಣ. ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.